ಪಾರ್ಕು ತುಂಬ ಚೆನ್ನಾಗಿದೆ. ಪಾರ್ಕ್ ತುಂಬ ಚೆನ್ನಾಗಿದೆ. ನಾನು ಮಂಡ್ಯದಿಂದ ಶಿವಮೊಗ್ಗಕ್ಕೆ ಅಕ್ಕನ ಮನೆಗೆ ಬಂದಿದ್ದೆ. ನಮ್ಮ ಭಾವ ಅವರು ಇಲ್ಲಿ ಚೆನ್ನಾಗಿದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಟ್ರೀ ಪಾರ್ಕಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲೆಲ್ಲ ಈ ವಾತಾವರಣ ತುಂಬ ಚೆನ್ನಾಗಿದೆ. ಇವತ್ತು ಬಿಸಿಲಿದ್ರೂ ಒಂದು ಸ್ವಲ್ಪ ಇವಾಗ ಮೋಡ ಕವಿತಾ ಇದೆ. ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ ಪ್ಲೇಸು. ಮತ್ತು ಪಾರ್ಕಲ್ಲಿ ಜಾರಬಂಡೆ ಆಗಲಿ ಮತ್ತು ಅನಿಮಲ್ಸಿಂದು ಸ್ಟ್ಯಾಚ್ಯೂಸ್ಗಳಾಗಲಿ ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರು ಹೀಗೆ ಅನಿಮಲ್ಸ್ ಮೇಲೆ ಮಕ್ಳಿಗೆ ಕೂರಿಸ್ಬಿಟ್ಟು ಮಕ್ಕಳು ಬಿದ್ದು ಡೆತ್ ಆಗಿದೆ. ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಸ್ಟ್ಯಾಚ್ಯೂ ಅನಿಮಲ್ಸ್ಗಳ ಮೇಲೆ ಯಾವ ಮಕ್ಳಿಗೂ ಕೂರ್ಸೋಕೆ ಹೋಗ್ಬೇಡಿ ಫೋಟೋಗೋಸ್ಕರ. ಮತ್ತು ಇಲ್ಲಿ ನೀರಿನ ವ್ಯವಸ್ಥೆ ಒಂದಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇದ್ದರೆ ಅದೊಂದು ತುಂಬ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ. ಹಸಿರಿಂದ ತುಂಬ ಚೆನ್ನಾಗಿ ಕೂಡಿದೆ. ಮತ್ತು ವಾಶ್ರೂಮ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸರ್. ಸ್ವಲ್ಪ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಇದ್ದರೆ ಅದು ಮಕ್ಕಳು ಆಟಾಡಿ ಸುಸ್ತಾಗ್ತಿರ್ತಾರೆ, ಎಷ್ಟು ನೀರು ತಂದರೂ ಸಾಕಾಗಲ್ಲ. ಮತ್ತು ಫುಡ್ಡು ಅಷ್ಟೇ, ನಾವು ತೊಗೊಂಡು ಬರ್ತೀವಿ, ತಿಂತೀವಿ. ಕ್ಲೀನಿಂಗು ತುಂಬ ಚೆನ್ನಾಗಿದೆ ಸರ್. ನಮಗೆ ಫಸ್ಟೇ ಇನ್ಸ್ಟ್ರಕ್ಷನ್ ಮಾಡ್ತಾರೆ, ಹೀಗೆ ಇರಬೇಕು ಅಂಥೇಳಿ. ತುಂಬ ಚೆನ್ನಾಗಿ ನಮಗೆ ಗೈಡೆನ್ಸ್ ಕೊಟ್ಟರು. ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಪ್ಲೇ ಗೇಮ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇನ್ನೂ ಡೆವಲಪ್ ಆದರೆ ಸರ್ ಇದೊಂದು ಒಳ್ಳೆ ಪ್ರವಾಸಿ ತಾಣ ಆಗುತ್ತೆ. ಚೆನ್ನಾಗಿದೆ, ತುಂಬ ಹಚ್ಚ ಹಸಿರಾಗಿದೆ. ಪ್ಲೇಸು ಗ್ರೌಂಡು ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಆದರೆ ಮಕ್ಕಳು ಆಟ ಆಡೋದು ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಬೇಕಿತ್ತು. ಆಮೇಲೆ ಸ್ಟ್ಯಾಚ್ಯೂಸ್ಗಳು ಸ್ವಲ್ಪ ಅಟ್ರ್ಯಾಕ್ಟ್ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ತಿನ್ನೋಕ್ಕೆ ಹಣ್ಣು ಆ ಥರದ್ದೆಲ್ಲ ಸಿಕ್ಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನಮ್ಗೆ ಖುಷಿ ಆಯಿತು ಸರ್. ಶಂಕರ ವಲಯದ ಮುದ್ದಿನಕೊಪ್ಪ ಟ್ರೀ ಪಾರ್ಕು ನಮ್ಮ ಲಯನ್ ಸಫಾರಿ ಮುಂಭಾಗದಲ್ಲಿ ಇದೆ. ಅದು ಕಾರಣಾಂತರಗಳಿಂದ 2024 ಜನವರಿಯಿಂದ ಅದು ಮುಚ್ಚಲ್ಪಟ್ಟಿತ್ತು. ಅಲ್ಲಿ ಸಾರ್ವಜನಿಕರಿಗೆ, ಅಲ್ಲಿ ಆ ಮಕ್ಕಳಿಗೆ ಆಟಿಕೆ ಸಾಮಾನಿದೆ, ಟಾಯ್ಲೆಟ್ ಇದೆ, ಡ್ರಿಂಕಿಂಗ್ ವಾಟರ್ ಸಪ್ಲೈ ಇದೆ, ವಾಕಿಂಗ್ ಪಾತ್ ಇದೆ, ಒಳ್ಳೆಯ ಉತ್ತಮವಾದ ಒಂದು ವಾತಾವರಣವನ್ನು ಸವಿಯೋಕ್ಕೋಸ್ಕರ ಕೂತ್ಕೊಳ್ಳೋದಕ್ಕೆ ನಮ್ಮ ಪ್ಯಾರಾಗೋಲಗಳು ಸಹ ಇದ್ದಾವೆ. ಇವನ್ನೆಲ್ಲ ಸಾರ್ವಜನಿಕರು ತಮ್ಮ ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಟ್ರೀ ಪಾರ್ಕಿಗೆ, ಮುದ್ದಿನಕೊಪ್ಪ ಟ್ರೀ ಪಾರ್ಕಿಗೆ ಬಂದು ಅಲ್ಲಿನ ಒಂದು ಆಹ್ಲಾದಕರ ವಾತಾವರಣ ಮತ್ತು ಅಲ್ಲಿ ಅದ್ರ ಜೊತೆಗೆ ನಮ್ಮ ಬ್ಯಾಂಬೂ ಸೈಟಮ್ ಅಂತ ಅಂದರೆ ವಿವಿಧ ಬಗೆಯ ಬ್ಯಾಂಬುಗಳನ್ನು ಸಹ ಅಲ್ಲಿ ನೆಟ್ಟಿದ್ದೀವಿ. ಅದ್ರ ಬಗ್ಗೆಯೂ ಸಹ ಅವರು ಇನ್ಫಾರ್ಮೇಷನ್ ಪಡಿಬೋದು. ಅದೇ ರೀತಿ ನಾವು ಅದ್ರ ಪಕ್ಕ ನಗರವನವೂ ಇದೆ. ಅಲ್ಲಿ ನಾವು ವಿವಿಧ ಜಾತಿಯ ಒಂದು ಮರಗಳನ್ನು ಸಹ ನಾವು ಬೆಳೆಸಿದ್ದೀವಿ. ನಾವು ಸ್ಪೀಸೀಸ್ ಐಡೆಂಟಿಫಿಕೇಷನ್ ಆ ಥರ ಇಂಟ್ರೆಸ್ಟ್ ಇದ್ದವರು ಅವ್ರೂ ಸಹ ಅಲ್ಲಿ ಬಂದು ಉತ್ತಮ ವಾತಾವರಣವನ್ನು ಸವಿಯೋದ್ರ ಜೊತೆಗೆ ಒಂದು ನೇಚರ್ ಎಜುಕೇಷನ್ನು ಸಹ ಪಡಿಬೋದು. ಈ ಒಂದು ನಮ್ಮ ಫೆಸಿಲಿಟಿನ ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ನಾನು ಶಿವಮೊಗ್ಗ ನಗರದ ಎಲ್ಲ ಜನರಿಗೆ ಮತ್ತು ಸಾರ್ವಜನಿಕರು ಏನು ವಿಸಿಟರ್ಸು, ಟೂರಿಸ್ಟು ನಮ್ಮನ್ನು ಲಯನ್ ಸಫಾರಿಗೆ ಬರ್ತೀರಿ ಅವ್ರಿಗೂ ಸಹ ನಾನು ರಿಕ್ವೆಸ್ಟ್ ಡ್ಯಾಮೇಜ್ ಆಗಿತ್ತು. ಅದರಲ್ಲಿ ನಾವು ಒಂದಿಷ್ಟು ಈಗ ಆಲ್ರೆಡಿ ನಾವು ಸರಿ ಮಾಡಿಸಿದ್ದೀವಿ, ಸುಸ್ಥಿತಿಯಲ್ಲಿ ಇಡಿಸಿದ್ದೀವಿ. ಇನ್ನೂ ಒಂದು ಅಡ್ವೆಂಚರ್ ರಿಲೇಟೆಡ್ ಒಂದು ನಮಗೆ ಬಾಕಿ ಇದೆ. ಅದನ್ನು ಸಹ ನಾವು ಸದ್ಯದಲ್ಲೇ ನಾವು ರಿಪೇರಿ ಮಾಡಿಸ್ತೀವಿ.